ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಬೇಕು ಅಂತ ಕಾಯ್ತಾ ಇದ್ದೀರೋ ಅಂಥವ್ರಿಗೋಸ್ಕರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಏನಂತಂದ್ರೆ, ಗೃಹಲಕ್ಷ್ಮಿ ಸಂಘ ನವೆಂಬರ್ 28ಕ್ಕೆ ಸ್ಟಾರ್ಟ್ ಆಗುತ್ತೆ, ನವೆಂಬರ್ 19ಕ್ಕೆ ಓಪನ್ ಆಗುತ್ತೆ, ನವೆಂಬರ್ 30ಕ್ಕೆ ಓಪನ್ ಆಗುತ್ತೆ. ಹೀಗೆ ಒಂದೊಂದೇ ಡೇಟ್ನ ಕೊಡ್ತಾನೆ ಬಂದ್ರು. ಯಾಕೆ ಅಂತಂದ್ರೆ, ನಿಮ್ಗೂ ಗೊತ್ತಿರೋ ರೀತಿಯಲ್ಲಿ ಸಿಎಂ ಕುರ್ಚಿಗಾಗಿ ಈ ಒಂದು ಪೈಪೋಟಿನಲ್ಲಿ. ಆದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಸಂಘ ಅಂದಿದ ತಕ್ಷಣ ಹಂಗೆ ಓಪನ್ ಆಗಲ್ಲ. ಅದಕ್ಕೂ ಕೆಲವೊಂದು ರೂಲ್ಸ್ ಅನ್ನೋದೆಲ್ಲ ಇರುತ್ತೆ. ಹಾಗೆ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಕೂಡ ಅದರಲ್ಲಿ ಮಾಡ್ಕೊಡ್ಬೇಕು ಅಂತಂದ್ರೆ ತಕ್ಷಣಕ್ಕೆ ಅದು ಮಾಡೋದಿಕ್ಕೆ ಆಗಲ್ಲ. ಅದರಿಂದ ಸಂಘವನ್ನ ಮಾಡ್ಬೇಕು ಅಂತಂದ್ರೆ ಒಂದು 6 ತಿಂಗಳಾದ್ರೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಮೊದ್ಲೆಲ್ಲ ಅವರೇ ತಿಳಿಸಿರೋ ಹಂಗೆ ಗೃಹಲಕ್ಷ್ಮಿ ಹಣವನ್ನ ಯಾರೆಲ್ಲ ಪಡೆಯೋದಿಕ್ಕೆ ಅರ್ಹರಾಗಿರ್ತಾರೋ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳಿದ್ರು. ಆದ್ರೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಯಾವಾಗಂದ್ರೆ ಅವಾಗ ಅಪ್ಲಿಕೇಶನ್ ಹಾಕಿ ಸೇರ್ಕೊಳ್ಳೋಂಗಿಲ್ಲ. ಇದರಲ್ಲಿ ಕೆಲವು ಬದಲಾವಣೆಗಳನ್ನ ತಂದಿರೋದ್ರಿಂದಾಗಿ ಅವೆಲ್ಲ ರೆಡಿ ಮಾಡೋದಿಕ್ಕೆ ಅಂತ ಹೇಳಿ 6 ತಿಂಗಳು ಟೈಮ್ನ ಕೇಳಿದ್ದಾರೆ. ಅದ್ರ ಪ್ರಕಾರವಾಗಿ 30 ದಿನದ ಒಳಗಡೆ ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋರು ಅರ್ಜಿಯನ್ನ ಹಾಕ್ತಾರೋ ಅಂಥವ್ರು ಸೇರ್ಕೋಬಹುದು ಅಂತ ತಿಳಿಸಲಾಗಿದೆ. ಅದರಲ್ಲಿ ಇನ್ನೂ ಸ್ವಲ್ಪ ದಿನ ಜಾಸ್ತಿ ದಿನ ಕೊಡ್ತೀವಿ ಅನ್ನೋದ್ರೆ 60 ದಿನ ಕೊಡ್ಬೋದು. ಹಾಗೆ ಇನ್ನೂ ಸ್ವಲ್ಪ ದಿನ ಅಂತಂದ್ರೆ 90 ದಿನ ಕೊಡ್ಬೋದು. ಹಾಗೆ ಇನ್ನೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ 100 ದಿನ ಕೊಡ್ಬೋದು. ಇಷ್ಟು ದಿನದಲ್ಲಿ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಿ ಸೇರ್ಕೊಂತಾರೋ ಅಂಥವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋ ಅವಕಾಶ ಇದೆ ಅಂತ ತಿಳಿಸಲಾಗಿದೆ. ಇಷ್ಟು ದಿನ ಯಾವುದೇ ಒಂದು ಸಂಘ ಆಗ್ಬೋದು ಅಥವಾ ಒಂದು ಯೋಜನೆ ಆಗ್ಬೋದು ಜಾರಿಗೆ ಬಂತು ಅಂತಂದ್ರೆ ಅದನ್ನ ನಿರಂತರವಾಗಿ ಇರ್ತಾ ಇತ್ತು. ಯಾವಾಗ ಯಾರಿಗೆ ಬೇಕಾದ್ರೂ ಒಂದು ಅಪ್ಲಿಕೇಶನ್ ಹಾಕಿ ಸೇರ್ಕೋಬೋದಿತ್ತು. ಆದ್ರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ, ಅವ್ರು ಕೊಡುವಂತ 30 ದಿನ, 60 ದಿನ, ಹಾಗೆ 90 ದಿನ ಅಥವಾ 100 ದಿನ ಏನಿರುತ್ತೆ, ಇದ್ರೊಳಗಡೆ ಗೃಹಲಕ್ಷ್ಮಿಗೆ ಒಂದು ಆ ದುಡ್ಡನ್ನ ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿರ್ತಾರೋ ಅವರು ಮಾತ್ರನೇ, ಯಾರೆಲ್ಲ ಅರ್ಜಿಯನ್ನ ಹಾಕ್ತಾರೋ ಅಂಥವ್ರಿಗೆ ಮಾತ್ರನೇ ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಇದೆ ಅಂತ ತಿಳಿಸಲಾಗಿದೆ. ಅದು ಎಷ್ಟು ಜನನಾದ್ರೂ ಇರಲಿ ಈ ಸಂಘದಲ್ಲಿ, ಒಟ್ಟಿನಲ್ಲಿ ನೀವು ಗೃಹಲಕ್ಷ್ಮಿ ಒಂದು ದುಡ್ಡಿಗೆ ಅರ್ಹರೇನಾದ್ರೂ ಆಗಿದ್ದು ಪಡ್ಕೊತಾ ಇರೋರಾದ್ರೆ ನೀವು ಈ ಸಂಘಕ್ಕೆ ಸೇರ್ಕೊಬೋದು ಅಂತ ತಿಳಿಸಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಫೋರ್ಸ್ ಅನ್ನೋದು ಏನೂ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಸೇರ್ಕೊಬೋದು ಈ ನಾವು ಕೊಟ್ಟಿರೋಂಥ ಟೈಮಲ್ಲಿ ಅಂತ ತಿಳಿಸಲಾಗಿದೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಸಂಘವನ್ನು ಓಪನ್ ಮಾಡೋಕ್ಕೆ 6 ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದಾರೆ. ಆದರೆ ಈ ಗೃಹಲಕ್ಷ್ಮಿ ಸಂಘದ ಅರ್ಜಿಯನ್ನು ಹಾಕೋದಕ್ಕೆ ಯಾವಾಗಿಂದ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸಿಲ್ಲ. ತಿಳಿಸಿದ್ರೆ ನಾನು ಗ್ಯಾರಂಟಿಯಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಮೊದಲೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಬೇಕು ಅಂತಂದ್ರೆ 2,000 ರೂಪಾಯಿ ಕಟ್ಟಬೇಕು ಮೆಂಬರ್ಶಿಪ್ ಆಗೋದಿಕ್ಕೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ತಿಳಿಸೋದ್ರ ಪ್ರಕಾರ 1,000 ಕಟ್ಟಿದ್ರೆ ಸಾಕಂತೆ ಮೆಂಬರ್ಶಿಪ್ ಆಗೋದಿಕ್ಕೆ. ಆನಂತರ ತಿಂಗಳು 200 ರೂಪಾಯಿ ಕಟ್ತಾ ಹೋಗಬೇಕು. ಇದನ್ನ 6 ತಿಂಗಳು ಕಟ್ಟಬೇಕು ಅಂತ ತಿಳಿಸಲಾಗಿದೆ. ಅಲ್ಲಿಗೆ 12,000 ಆಯಿತು. 12,000 ಪ್ಲಸ್ ಈ ಸ್ಟಾರ್ಟಿಂಗಲ್ಲಿ ಮೆಂಬರ್ಶಿಪ್ ಬೇರೆ 1,000 ಕಟ್ಟಿರ್ತೀವಿ. ಆನಂತರ ನಿಮಗೆ ಇದ್ರ ಮೇಲೆ ನಿಮಗೆ ಲೋನ್ನ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಇದಕ್ಕೂ ಮುಂಚೆನೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ತಿಳಿಸಿದ್ರು ಲೋನ್ ಕೊಡ್ತೀವಿ ಅಂತ ಹೇಳಿ. ಆದರೆ ಮೊದಲು ಹೇಳಿದಕ್ಕೂ ಇವಾಗ ಹೇಳಿದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಏನಂತಂದ್ರೆ, ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡು ಮೆಂಬರ್ಶಿಪ್ ಆಗಿ ಹಾಗೆ ತಿಂಗಳು 200 ರೂಪಾಯಿನ 6 ತಿಂಗಳವರೆಗೂ ಕಟ್ಟಿದ ಆದ ನಂತರ ನಿಮ್ಗೆ ಏನು ಲೋನ್ ಸಿಗುತ್ತೆ ಅದು 30,000ದಿಂದ ಮೊದಲೆಲ್ಲ ಹೇಳಿದ್ದೆಷ್ಟು 3 ಲಕ್ಷದವರೆಗೂ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ 30,000ದಿಂದ 6 ಲಕ್ಷದವರೆಗೂ ನಿಮಗೆ ಈ ಒಂದು ಲೋನ್ ಅಮೌಂಟ್ ಸಿಗುತ್ತೆ ಅಂತ ತಿಳಿಸಲಾಗಿದೆ. ಇದರಿಂದ ಎಲ್ರಿಗೂ ಕೂಡ ಮಹಿಳೆಯರಿಗೆ ತುಂಬಾನೇ ಖುಷಿಯಾಗಿದೆ. ಯಾರೆಲ್ಲ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗಂತೂ ತುಂಬಾನೇ ಖುಷಿಯಾಗಿರುವಂಥದ್ದು. ಇಲ್ಲಿ ನೀವು ಸ್ವಂತ ಬಿಸ್ನೆಸ್ ಮಾಡೋವಂಥವ್ರು ಮಾತ್ರನೇ ತಗೋಬೇಕು ಲೋನ್ ಅಂತ ಏನಿಲ್ಲ. ನಿಮ್ಮ ಕಷ್ಟಕ್ಕೆ ಏನಕ್ಕೆ ಬೇಕಾಗಿರುತ್ತೋ ಅಂಥವ್ರೆಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದಂಥವ್ರು ಆಗಿದ್ರೆ ಎಲ್ಲರೂ ಕೂಡ ತಗೋಬೋದು. ನೀವು 6 ಲಕ್ಷದವರೆಗೆ ತಗೋಬೇಕು ಅಂತ ಏನಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 30,000ದಿಂದ 6 ಲಕ್ಷದೊಳಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಈ ಒಂದು ಸಂಘದಲ್ಲಿ ನಿಮ್ಮ ಕಷ್ಟಕ್ಕೆ ತೊಂದರೆಯನ್ನು ನಿವಾರಿಸ್ಕೋಬೋದು. ಇಷ್ಟು ದಿನ ಪ್ರೈವೇಟಲ್ಲಿ ಆಗ್ಬೋದು ಅಥವಾ ಗೌರ್ಮೆಂಟಲ್ಲಿ ಆಗ್ಬೋದು ಯಾವುದೇ ಒಂದು ಯೋಜನೆಯನ್ನು ತಂದಿದ್ರು ಕೂಡ ಯಾವುದಾದ್ರೂ ಒಂದು ಲೋನ್ ಕೊಡ್ತೀವಿ ಅಂತಂದರೆ ಅದಕ್ಕೆ ಒಂದು ಸಂಘ ಅಂದರೆ ಒಂದು ಗುಂಪು ಅನ್ನೋದು ಇರ್ತಾ ಇತ್ತು. ಒಂದು 10 ಜನನಾದರೂ ಸೇರಿ ಒಂದು ಗುಂಪನ್ನ ಮಾಡಿಕೊಂಡು ಒಂದು ಲೋನ್ ಅನ್ನೋದನ್ನ ತಗೋಬೇಕಾಗಿತ್ತು. ಯಾರಾದರೂ ಒಬ್ಬರು ಲೋನ್ ತಗೊತಾರೆ ಅಂದರೆ ಆ ಸಂಘದಲ್ಲಿರೋ ಆ ಗುಂಪಲ್ಲಿರೋ 10 ಜನನೂ ಕೂಡ ಶ್ಯೂರಿಟಿಗೆ ಅಂತ ಸೈನ್ ಹಾಕಬೇಕಾಗಿತ್ತು. ಇಲ್ಲಾಂದರೆ 3 ಜನನಾದರೂ ಹಾಕಿ ಅವರ ಒಂದು ಏನು ಪ್ರೂಫ್ ಏನದಿರುತ್ತೆ ಡಾಕ್ಯುಮೆಂಟ್ಸು ಅದನ್ನು ಕೊಡಬೇಕಾಗ್ತಿತ್ತು. ಆದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ಪ್ರಕಾರ ಆ ಗುಂಪಿನಲ್ಲಿ ಯಾರೇ ಆದರೂ ಕೂಡ ಒಬ್ಬೊಬ್ಬರೇ ಬಂದು ಈ ಒಂದು ಲೋನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಬೋದು ಅಂತ ತಿಳಿಸಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಗುಂಪಾಗಲಿ ಸಂಘ ಆಗಲಿ ಅವಶ್ಯಕತೆ ಇಲ್ಲ. ಹೆಸರು ಅಷ್ಟೇ, ಇದು ಗೃಹಲಕ್ಷ್ಮಿ ಸಂಘ ಅಂತ. ಬೇರೆ ಎಲ್ಲಾದರೂ ಸರಿ, ಯಾವುದ್ರಲ್ಲಾದರೂ ಸರಿ, ನಾವೇನಾದರೂ ಲೋನ್ ತಗೋಬೇಕು ಅಂತಂದರೆ ಏನಾದರೂ ID ಪ್ರೂಫ್ ಕೊಡಿ ಅಥವಾ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಏನೇನಿದೆ ಅದೆಲ್ಲ ಕೊಡಿ. IT ಕಟ್ಟಿದ್ದೀರಾ, ಇಲ್ಲ ಯಾವ್ದಾದ್ರು ಒಂದು 2-3 ಜನದಾದ್ರೂ ಶ್ಯೂರಿಟಿ ಹಾಕ್ಸಿ, ಈ ರೀತಿಯಾಗಿ ಎಷ್ಟೊಂದು ಕ್ವಶನ್ನ ಕೇಳಿ ಎಷ್ಟೊಂದೆಲ್ಲ ಕಲೆ ಹಾಕ್ಸೋದನ್ನ ನೋಡಿದ್ರೆ
ನಾವು ಲೋನ್ ತಗೊಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಕಷ್ಟವಾಗಿರುತ್ತೆ. ಆದರೆ ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರನೇ ಈ ರೀತಿಯಾದಂಥ ಒಂದು ಸಿಂಗಲ್ ಅಂದರೆ ಯಾರೇ ಒಬ್ರು ಹೋಗಿ ಒಂದು ಮೆಂಬರ್ಶಿಪ್ ಆಗಿರೋರು ಹೋಗಿ ಗೃಹಲಕ್ಷ್ಮಿ ಸಂಘದಲ್ಲಿ ಲೋನ್ ತಗೋಬೋದು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಎಲ್ಲ ಹೊರಗಡೆ ಹೋಗಿ ಇವ್ರ ಹತ್ರ ಲೋನ್ ತಗೊಂಡು ಅವರಿಂದ ಹಿಂಸೆ ಪಡೋದು ಬೇಡ ಅಂತೇಳಿ ಸರ್ಕಾರ ಜನರಿಗೆ ಈ ರೀತಿಯಾದಂಥ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಈ ಒಂದು ಲೋನ್ನ ಪಡೆಯೋದಕ್ಕೆ ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರಬೇಕು. ಹಾಗೆ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಂಡಿರೋಂಥವ್ರು ಮಾತ್ರ ಈ ಮೆಂಬರ್ಶಿಪ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ನೀವು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಏನಿರುತ್ತೆ ಆಧಾರ್ ಕಾರ್ಡ್ನ ಕೊಟ್ಟರೆ ಸಾಕು, ಪ್ರೂಫಿಗೋಸ್ಕರವಾಗಿ ನಿಮಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ. ಎಷ್ಟು ವರ್ಷದಿಂದ ಮೇಲ್ಪಟ್ಟವರು ಈ ಒಂದು ಲೋನ್ನ ಪಡ್ಕೋಬೋದಪ್ಪ ಅಂತಂದರೆ 18 ವರ್ಷ ಮೇಲಿರುವಂಥವ್ರು ಗೃಹಲಕ್ಷ್ಮಿ ಸಂಘದಲ್ಲಿ ಯಾರೆಲ್ಲ ಮೆಂಬರ್ಶಿಪ್ನ ಪಡ್ಕೊಂಡಿರ್ತಾರೋ ಅಂಥವರು ಈ ಒಂದು ಲೋನ್ನ ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ಹಾಗೆ ಲಿಮಿಟಿನ ಏಜ್ನ ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ. ಇನ್ನು ಮಹಿಳೆಯರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈ ಸಾಲ ಲೋನ್ ಏನು ಕೊಡ್ತಾ ಇದ್ದಾರೆ ಅದು 30,000ದಿಂದ ಮೊದಲೆಲ್ಲ 3 ಲಕ್ಷದವರೆಗೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ 30,000ದಿಂದ 6 ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳ್ತಾ ಇರೋದೇ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ತಿಳಿಸ್ತಾ ಇದ್ದಾರೆ. ಈ ಒಂದು ಸಂಘವನ್ನು ಓಪನ್ ಮಾಡೋದಕ್ಕೆ 6 ತಿಂಗಳು ಟೈಮ್ ಬೇಕು ಅಂತ ಕೇಳಿದಾರಲ್ವ, ಎಲ್ಲನೂ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಇವರು ಯಾವತ್ತು ಮಾಡ್ತೀವಿ ಅಂತ ಹೇಳಿ ಈ ಸಂಘದ ಒಂದು ಡೇಟ್ನ ಮೊದಲೇ ಅನೌನ್ಸ್ ಮಾಡ್ತಾರೆ. ಆ ಡೇಟ್ ಗೊತ್ತಾದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈ ಒಂದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಅಲ್ಲೋಗಿ ಕೇಳ್ಬೋದು, ಅಥವಾ ನಿಮ್ಮೂರಲ್ಲಿರುವಂಥ ಅಂಗನವಾಡಿಗ ಟೀಚರ್ಸ್ ಏನಿದ್ದಾರೆ ಅವ್ರ ಹತ್ರನೂ ಕೂಡ ಕೇಳಿ ತಿಳ್ಕೊಬೋದು. ಅಷ್ಟೇ ಅಲ್ಲ, ನಿಮ್ಮೂರಿನ ಗ್ರಾಮ ಪಂಚಾಯತಿಗೆ ಲಿಮಿಟ್ಸ್ಗೂ ಕೂಡ ಇದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ನೀವು ಹೋಗಿ ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ಬೇಕಂತಂದರೆ 23ನೇ ಕಂತಿನ ಹಣ 3/4 ಜನಕ್ಕೆ ಬಂದಾಗಿದೆ. ಇನ್ನು 1/4 ಜನಕ್ಕೆ ಮಾತ್ರನೇ ಬಂದಿಲ್ಲ ಅಂತ ಹೇಳ್ತಾ ಇರೋದು. ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಹಾಕೇ ಆಗ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ. ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಬರಲಿಲ್ಲ ಅಂತಂದ್ರೂ ಕೂಡ ಡಿಸೆಂಬರ್ ಕೊನೆಯಲ್ಲಿ 24ನೇ ಕಂತಿನ ಗೃಹಲಕ್ಷ್ಮಿ ಹಣ ಬರೋವಂಥ ಸಂದರ್ಭದಲ್ಲಿ ಈ ಒಂದು 2,000 ಹಾಗೆ 24ನೇ ಕಂತಿನ 2,000 ಎರಡೂ ಕೂಡ ಸೇರಿ 4,000 ಹಣ ಗ್ಯಾರಂಟಿಯಾಗಿ ಕೊಡ್ತೀವಿ, ಯಾವುದೇ ಕಾರಣಕ್ಕೆ ಮಿಸ್ ಆಗಲ್ಲ ಅಂತೇಳಿ ಮೊನ್ನೆ ನಡೆದಂಥ ಅಭಿವೃದ್ಧಿ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ರು ಹಾಸನದಲ್ಲಿ, ಅಲ್ಲಿ ಬಂದಂಥ ಸಿದ್ದರಾಮಯ್ಯ ಸರ್ ಅವರು ಹಾಗೆ DK ಶಿವಕುಮಾರ್ ಸರ್ ಅವರು ಕೂಡ ಇದ್ರು. ಆ ಒಂದು ಫಂಕ್ಷನಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿಸಿದ್ದಾರೆ. ಈ ವಿಡಿಯೋನ ಮಾಡ್ತಾ ಇರೋದು ಜನರ ಅನುಕೂಲಕ್ಕಾಗಿ ಮಾತ್ರ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.